ನಾವೇನು ಅಕ್ರಮ ಗಣಿಗಾರಿಕೆ ಮಾಡಿದೀವಿ ಅನ್ನೋ ಆರೋಪಗಳಿಗೆಲ್ಲ ಪರ್ಮಿಟ್ಗಳನ್ನ ದುರ್ಬಳಕೆ ಮಾಡ್ಕೊಂಡು ನಾವೇನು ಅಕ್ರಮ ಗಣಿಗಾರಿಕೆ ಮಾಡಿದೀವಿ ಅನ್ನೋ ಆರೋಪಗಳಿಗೆಲ್ಲ ಮಾಡಿದ್ರು ಅದೆಲ್ಲದನ್ನು ಕೂಡ ಕೋರ್ಟ್ ಹೊಡೆದಾಕಿರುವಂಥದ್ದು. ಇವಾಗ ನನಗೆ ಶಿಕ್ಷೆ ಏನು ಪ್ರಕಟ ಮಾಡಿದ್ರು ಹೈದರಾಬಾದ್ ಕೋರ್ಟ್, ಪ್ರಮುಖವಾಗಿ ಮೈನಿಂಗ್ ಲೈಸೆನ್ಸ್ ಅನ್ನ ನಾನು ಸುಮಾರು ಜನರಿದ್ರು ಕೂಡ, ಸಾಕಷ್ಟು ಜನ ಅಪ್ಲಿಕೇಶನ್ಸ್ ಇದ್ರು ಕೂಡ, ನನಗೆ ಆಲ್ರೆಡಿ ಹಳೆ 2 ಮೈನ್ಸ್ ಇತ್ತು. ಹೊಸ ಮೈನ್ಸ್ಗಳನ್ನು ನನಗೆ ಅಲಾಟ್ಮೆಂಟ್ ಮಾಡೋ ಟೈಮ್ನಲ್ಲಿ ನನಗೆ ಇನ್ಫ್ಲೂಯೆನ್ಸ್ ಮೂಲಕ ನಾನು ಅದನ್ನು ಪಡ್ಕೊಂಡಿದ್ದೀನಿ ಅನ್ನುವಂಥ ಒಂದು ಕಾರಣಕ್ಕೆ ನನಗೆ ಇವತ್ತು ಶಿಕ್ಷೆಯನ್ನು ಅವರು ಪ್ರಕಟ ಮಾಡಿದ್ರು. ಅದರಲ್ಲಿ ನಾನು ಹೈಕೋರ್ಟಲ್ಲಿ ಮೇಲ್ಮನವಿ ಮಾಡಿದ್ದೀನಿ. ಹೈಕೋರ್ಟಲ್ಲಿ ಇವತ್ತು ನನಗೆ ಬೇಲನ್ನು ನೀಡಿದ್ದಾರೆ, ನನ್ನ ಸೆಂಟೆನ್ಸನ್ನು ಸಸ್ಪೆಂಡ್ ಮಾಡಿದ್ದಾರೆ, ಕನ್ವಿಕ್ಷನ್ ಕೂಡ ಸ್ಟೇ ಮಾಡಿದ್ದಾರೆ. ಹಾಗಾಗಿ ನಾನು ಮೊದಲಿಂದ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ದೆ, ರಾಜಕೀಯ ಪುನರ್ಜನ್ಮ ಪಡ್ಕೊಳ್ಳೋದಕ್ಕೆ ತಾವೇನು ಪ್ರಶ್ನೆ ಕೇಳಿದ್ದೀರ, ರಾಜಕೀಯ ಪುನರ್ಜನ್ಮ ಪಡ್ಕೊಳ್ಳೋದಕ್ಕೆ ನಾನು ಗಂಗಾವತಿಯ ಅಂಜನಾದ್ರಿ ಹನುಮಂತ, ನಾವು ಹುಟ್ಟೆಗಳಿದ್ದಿರೋ ಆ ಕಿಷ್ಕಿಂದ ನಾಡಲ್ಲಿ ಹೋಗಿ ಹನುಮಂತನ ಪಾದ ಇಟ್ಕೊಂಡು ಮತ್ತೆ ನಾನು ರಾಜಕೀಯದಲ್ಲಿ ಬಂದು ಜನರಿಗೆ ನಾನು ಸೇವೆ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಗಂಗಾವತಿ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡಿದಾಗ ಆ ಭಗವಂತ ಅಂಜನಾದ್ರಿ ಹನುಮಂತನ ಕೃಪೆಯಿಂದ ನಾನು ಶಾಸಕನಾಗಿ ಗೆದ್ದೆ. ಹಾಗಾಗಿ ನಾನೆಲ್ಲ ಸಾಕಷ್ಟು ಬಾರಿ ಹೇಳ್ತೇನೆ, ಅಂಜನಾದ್ರಿ ಅಂದರೆ ಹನುಮ ಜನಿಸಿರುವಂಥ ನಾಡು ನಮ್ಮ ಕನ್ನಡ ನಾಡು. ಇಡೀ ಕನ್ನಡ ನಾಡಲ್ಲಿ ಆ ಹನುಮ ಜನಿಸಿರುವಂಥ ಪುಣ್ಯಕ್ಷೇತ್ರವನ್ನು ತಿರುಪತಿ ಅಯೋಧ್ಯೆ ಮಾದರಿಯಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ನಾನೊಬ್ಬ ನಿಮಿತ್ತ ಮಾತ್ರ. ನನ್ನ ಶಾಸಕನಾಗಿ ಗೆಲ್ಲಿಸಿ ಒಬ್ಬ ಸೇವಕನಾಗಿ ಭಗವಂತನ ಸೇವೆ ಮಾಡಬೇಕು, ಜನರ ಸೇವೆ ಮಾಡಬೇಕು ಅನ್ನೋ ಅಪೇಕ್ಷೆ ಇತ್ತು. ಸೊ ಅದನ್ನು ಭಗವಂತ ಕೇಳಿದ್ದಾನೆ. ಹಾಗಾಗಿ ನನಗೆ ಮತ್ತೆ ಆ ಒಂದು ಶಾಸಕ ಸ್ಥಾನ ಏನು ಅನರ್ಹಗೊಳಿಸಿದ್ರು ಅದು ಮತ್ತೆ ಪುನಃಸ್ಥಾಪನೆ ಆಗಿರುವಂಥದ್ದು ಮತ್ತು ನಾನು ಜನರಿಗೆ ಸೇವೆ ಮಾಡೋದಕ್ಕೆ ಭಗವಂತ ನನಗೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ನಾನು ಈ ಹಿಂದೆ 36 ತಿಂಗಳು ಇದ್ದಿದ್ದೆ. ಹಿಂದೆ 36 ತಿಂಗಳಲ್ಲ, 42 ತಿಂಗಳು ಇದ್ದಿತ್ತು. ಸೊ 42 ತಿಂಗಳಿದ್ದ ವ್ಯಕ್ತಿಗೆ 36 ದಿನ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡು, ನನ್ನ ಭಗವಂತ ನನಗೆ ಹುಟ್ಟಿದಾಗಲಿಂದ ಕೂಡ ಹೋರಾಟಗಳಿಂದನೇ ನಾನು ಬದುಕಬೇಕು ಅನ್ನೋದು ನನಗೆ ಭಗವಂತ ಬರೆದಿರಬಾರ್ದು. ಸೊ ಹಾಗಾಗಿ ನನಗೆ ನನ್ನ ಮನಸ್ಸಾಕ್ಷಿಗೆ ಮತ್ತು ನ್ಯಾಯದೇವತೆ ಮೇಲೆ, ನ್ಯಾಯಾಲಯಗಳ ಮೇಲೆ ನನಗೆ ನಂಬಿಕೆ ಇದೆ. ನಾನು ಹೋರಾಟ ಮಾಡ್ತಾ ಇರ್ತೀನಿ. ಇವತ್ತು ಪಕ್ಷದ ಸಾಮಾನ್ಯ ಒಂದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ಪಕ್ಷದ ಒಂದು ಅಭಿವೃದ್ಧಿಗೋಸ್ಕರ ಮತ್ತು ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಕ್ಷ ಅಧ್ಯಕ್ಷರಾದ ವಿಜೇಂದ್ರ ಅವರು, ಅವರ ಪೂಜ್ಯ ತಂದೆಗಳಾದ ಸಾಮಾನ್ಯ ಯಡಿಯೂರಪ್ಪನವರಾಗಿರ್ಬೋದು, ಪ್ರತಿಪಕ್ಷ ನಾಯಕರಾದ ಅಶೋಕ್ ಮತ್ತು ಚಲುವದ ನಾರಾಯಣ ಸ್ವಾಮಿ ಅವರಾಗಿರ್ಬೋದು,